ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ನಾಳೆ ಒಂದು ತುಂಬ ಆಸ್ಪಿಷಿಯಸ್ ಡೇ ಆಗಿದೆ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಕೂಡ ಇದೆ ನಾಳೆ. ಅಷ್ಟೇ ಅಲ್ಲದೆ ನಾಳೆ 888 ಪೋರ್ಟಲ್ ಕೂಡ ಓಪನ್ ಆಗ್ತಾ ಇದೆ. 888 ಪೋರ್ಟಲ್ನ ನಾವು ಲಯನ್ ಪೋರ್ಟಲ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಒಂದು ತುಂಬ ಆಸ್ಪಿಷಿಯಸ್ ಟೈಮ್ ನಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ಈ ಒಂದು ಟೈಮಲ್ಲಿ ನಾವು ಏನು ಮಾಡಬೇಕು ಅಂತೇಳಿ ನೋಡೋಣ. ನಮ್ಮ ಒಂದು ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಯೂನಿವರ್ಸ್ಗೆ ಒಂದು ಲೆಟರ್ ಬರೀಬೇಕು. ಇದೊಂದು ಲೆಟರ್ ಮೂಲಕ ನಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಬೋದು. ಹಾಗೆ ಯಾವ ರೀತಿ ಈ ಲೆಟರ್ನ ಬರೆಯೋದು ಅಂತೇಳಿ ನೋಡೋಣ. ಪ್ರೋಸೆಸ್ಫುಲ್ಲಾಗಿ ಹೇಳ್ಕೊಡ್ತೀನಿ. ಅದೇ ಥರ ಕಂಪ್ಲೀಟಾಗಿ ಪ್ರೋಸೆಸ್ಫುಲ್ಲಾಗಿ ಈ ಒಂದು ರಿಚುವಲ್ನ ಮಾಡಿ. ಇದರಿಂದ ನಿಮಗೆ 888 ಪೋರ್ಟಲ್ನ ಕಂಪ್ಲೀಟ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಲೆಟರ್ ನೋಡೋಣ ಯಾವ ರೀತಿ ಬರೆಯೋದು ಅಂತೇಳಿ. ಲೆಟರ್ ನೋಡಿ. ಫಸ್ಟ್ ಟಾಪ್ ಆಫ್ ದ ಲೆಟರಲ್ಲಿ ಟು ಮೈ ಡಿಯರ್ ಯೂನಿವರ್ಸ್ ಅಂತೇಳಿ ಬರೆದು ಸೈಡಲ್ಲಿ ಒಂದು ಇನ್ಫಿನಿಟಿವ್ ಸಿಂಬಲ್ ಹಾಕಿ. ಇನ್ಫಿನಿಟಿವ್ ಸಿಂಬಲ್ ಅಂದರೆ ತುಂಬ ದೊಡ್ಡದೇನಲ್ಲ, ಸಿಂಪಲ್ಲಾಗಿ 8ನ್ನು ಮಲಗಿಸಿ ಬರೀರಿ. ಅದು ಇನ್ಫಿನಿಟಿವ್ ಸಿಂಬಲ್ಲು. ಇನ್ಫಿನಿಟಿವ್ ಅಂದರೆ ನಮ್ಮ ವಿಶಸ್ ಏನಿದೆ ಅದು ನಮಗೆ ಇನ್ನೂ ಬೇಗ ಅಚೀವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಫಿನಿಟಿವ್ ಸಿಂಬಲ್ ಹಾಕಿ. ಹಾಗೆ ಕೆಳಗಡೆ 888 ಪೋರ್ಟಲ್ ಬಿಗಿನ್ ನೌ ಅಂತೇಳಿ ಒಂದು ಸ್ವಿಚ್ ವರ್ಡ್, ಅದು ಆ ಸ್ವಿಚ್ ವರ್ಡ್ನ ಬರೀರಿ. ಹಾಗೆ 3 ಸತಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೇಳಿ ಥ್ಯಾಂಕ್ ಯು ಬರೆದು ನಮ್ಮ ಗ್ರ್ಯಾಟಿಟ್ಯೂಡ್ನ ಯೂನಿವರ್ಸಿಗೆ ಸಲ್ಲಿಸಿ. ಹಾಗೆ ನಮ್ಮ 8 ವಿಶಸ್ಸು, ನಾಳೆ 888 ಪೋರ್ಟಲ್ ಆಗಿರೋದ್ರಿಂದ 8 ವಿಶಸ್ನ ಬರೀರಿ. ನಿಮ್ಮ ಏನು ತುಂಬ ನೆಸೆಸಿಟಿ ಇರುವಂಥ ವಿಶಸ್ ಏನಿರುತ್ತೆ ಅಂಥ ವಿಶಸ್ನ ಅಫರ್ಮೇಷನ್ ರೀತಿಯಲ್ಲಿ ಬರೀರಿ. ನನಗೆ ಸಿಗಬೇಕು, ಬರಬೇಕು ಅಂತೇಳಿ ಆ ರೀತಿ ಬರಿಬೇಡಿ. ಅಫರ್ಮೇಷನ್ಸ್ ರೀತಿಯಲ್ಲಿ ಬರೀರಿ. ಹಾಗೆ ಆಲ್ರೆಡಿ ನಾವು ನಮ್ಮ ಅಕಾಡೆಮಿಯಲ್ಲಿ ಹೇಳ್ಕೊಟ್ಟಿದ್ದೀವಿ ಅಫರ್ಮೇಷನ್ಸ್ನ ಯಾವ ರೀತಿ ಬರೆಯೋದು ಅಂತೇಳಿ. ಬೇಕಾದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಒಂದು ಸತಿ ಚೆಕ್ ಮಾಡಿ, ಸಿಗುತ್ತೆ. ಹಾಗೆ ಅಫರ್ಮೇಷನ್ಸ್ನ ನಮಗೆ ಏನು 5 lakh ಅಮೌಂಟ್ ಸಿಗಬೇಕು ಅಂತೇಳಿ ಬರೆಯೋದಲ್ಲ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಆಲ್ರೆಡಿ ಐ ಹ್ಯಾವ್ ರಿಸೀವ್ಡ್ 5 lakh ಅಮೌಂಟ್ ಅಂತೇಳಿ ಈ ರೀತಿ ಬರೀರಿ. ಇದು ಅಫರ್ಮೇಷನ್ ಆಗಿರುತ್ತೆ. ಪಾಸಿಟಿವ್ ವರ್ಡ್ಸ್ನ ಜಾಸ್ತಿ ಯೂಸ್ ಮಾಡಿ. ಪಾಸಿಟಿವ್ ಅಫರ್ಮೇಷನ್ಸ್ ಇದ್ದಷ್ಟು ಬೇಗ ನಿಮ್ಮ ವಿಶಸ್ ಫುಲ್ಫಿಲ್ ಆಗುತ್ತೆ. ಹಾಗೆ ಲಾಸ್ಟಲ್ಲಿ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಸತಿ ಥ್ಯಾಂಕ್ ಯು ಬರೆದು ಲಾಸ್ಟಲ್ಲಿ ನಿಮ್ಮ ಹೆಸರನ್ನ ಸಿಗ್ನೇಚರ್ ಮಾಡಿ. ಹಾಗೆ ಲಾಸ್ಟಲ್ಲಿ ಈ ಒಂದು ಕೋಡನ್ನು ಪ್ಲೀಸ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಕೋಡನ್ನು ಮಿಸ್ಟೇಕ್ ಮಾಡಬೇಡಿ. ಇದು ನಮ್ಮ ವಿಶ್ ಫುಲ್ಫಿಲ್ ಮಾಡಲಿಕ್ಕೆ ತುಂಬ ದೊಡ್ಡ ಪಾತ್ರನ ವಹಿಸುತ್ತೆ. ಈ ಒಂದು ಕೋಡನ್ನ ಬರೀರಿ. ಹಾಗೆ ಈ ಒಂದು ಕೋಡನ್ನು ಬರೆದು ಈ ಒಂದು ಲೆಟರ್ ಏನಿರುತ್ತಲ್ಲ, ಲೆಟರ್ನ ನೇರವಾಗಿ ಮಡಚಿ ಈ ರೀತಿ. ಫಸ್ಟು ನಿಮ್ಮ ಕಡೆ ಇಟ್ಕೊಂಡು ಬರೆದಿರೋ ಲೆಟರ್ ಪೂರ್ತಿ ಕಂಪ್ಲೀಟಾಗಿ ಬರೆದಾಗಿರುತ್ತಲ್ಲ, ಆಮೇಲೆ ಈ ಲೆಟರ್ನ ಫೋಲ್ಡ್ ಮಾಡಿ ಹಾಗೆ ಮತ್ತೆ ಹಿಂಗೆ ಮೇಲೆ ಇಟ್ಕೊಂಡು ಮತ್ತೊಂದು ಫೋಲ್ಡ್ ಮಾಡಿ. ಈಗ ಲೆಟರ್ ಕಂಪ್ಲೀಟ್ ಆಗಿದೆ. ಈ ಒಂದು ಲೆಟರ್ನ ಯಾವ ಟೈಮಲ್ಲಿ ಬರೀಬೇಕು? ಮಾರ್ನಿಂಗ್ ಆಗಿರ್ಬೋದು ಆರ್ ಈವ್ನಿಂಗ್ ಆಗಿರ್ಬೋದು. 8 ಗಂಟೆಯಿಂದ ಆರಂಭ ಆಗಿ 8:49 ತನಕ ಈ ಒಂದು ಲೆಟರ್ನ ಬರೆಯೋಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಲೆಟರ್ನ ಬರೆದು ಮುಗಿಸ್ಬೇಕು. ಅಷ್ಟೇ ಅಲ್ಲದೆ ಬರೆದಾಗಿದ್ದ ತಕ್ಷಣ ಒಂದು ಕ್ಯಾಂಡಲ್ನ ಲೈಟ್ ಮಾಡ್ಕೊಳ್ಳಿ. ಇಲ್ಲ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ದೀಪನ ಹಚ್ಕೊಳ್ಳಿ. ತುಪ್ಪದ ದೀಪ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ತುಪ್ಪದ ದೀಪ ಹಚ್ಕೊಂಡು ಆ ಒಂದು ಫ್ಲೇಮಲ್ಲಿ ಈ ಒಂದು ಲೆಟರ್ನ ಬರ್ನ್ ಮಾಡಿ ಆ್ಯಶಸ್ನೆಲ್ಲ ಕಂಪ್ಲೀಟಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಶಸ್ ಎಲ್ಲೂ ಆಚೆ ಈಚೆ ಬೀಳಕ್ಕೆ ಬಿಡಬೇಡಿ. ಒಂದು ಪ್ಲೇಟ್ ಇಟ್ಕೊಂಡು ಕಂಪ್ಲೀಟಾಗಿ ಆ್ಯಶಸ್ನ ಬೌಲಲ್ಲಿ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಶಸ್ನ ಯೂನಿವರ್ಸ್ಗೆ ಉಫ್ ಅಂತ ಊದೋದ್ರ ಮೂಲಕ ಸಬ್ಮಿಟ್ ಮಾಡಿ. ನಿಮ್ಮ ಎಲ್ಲ ವಿಶಸ್ನು ಕಂಪ್ಲೀಟಾಗಿ ಯೂನಿವರ್ಸ್ ಜವಾಬ್ದಾರಿ ಆಗಿರುತ್ತೆ. ಎಲ್ಲ ವಿಶಸ್ಸು ಕೂಡ ಕಂಪ್ಲೀಟಾಗಿ ಫುಲ್ಫಿಲ್ ಆಗೋ ತನಕ ಯೂನಿವರ್ಸ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಹಾಗೆ ಅದ್ರ ಬಗ್ಗೆ ಯಾಕಾಗುತ್ತೆ, ಯಾವಾಗುತ್ತೆ, ಹೆಂಗಾಗುತ್ತೆ ಅಂತೆಲ್ಲ ರಾಂಗ್ ಆಗಿ ಥಿಂಕ್ ಮಾಡಬೇಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಅದು ಮೇಯ್ನಾಗಿ ಹೇಳುವಂಥದ್ದು. ಆ ಥರ ಥಿಂಕ್ ಮಾಡದೆ ಪೂರ್ತಿ ಒಂದು ಸರೆಂಡರ್ ಆಗಿಬಿಡಿ. ನಿಮ್ಮ ವಿಶಸ್ ಏನಿದೆ ಪೂರ್ತಿ ಯೂನಿವರ್ಸಿಗೆ ಸರೆಂಡರ್ ಮಾಡಿಬಿಡಿ. ಹಾಗೆ ನಿಮ್ಮ ವರ್ಕ್ ಏನಿದೆ ಆ ವರ್ಕ್ನ ಮಾಡ್ತಾ ಹೋದರೆ ಸಾಕು. ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಏನು ವರ್ಕ್ ಮಾಡಬೇಕು ಆ ವರ್ಕ್ ಅಷ್ಟೇ ಮಾಡಿ ಸಾಕಾಗತ್ತೆ. ಹಾಗೆ ಪೂರ್ತಿ ಕಂಪ್ಲೀಟ್ ಸರೆಂಡರ್ ಆಗಿ, ಅಷ್ಟೇ ನಾನು ಹೇಳೋದು, ಕಂಪ್ಲೀಟ್ ಸರೆಂಡರ್ ಆಗಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋನ ಸಾಕಷ್ಟು ಜನರ ಜೊತೆಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ 888 ಪೋರ್ಟಲ್ ಬಗ್ಗೆ. 888 ಪೋರ್ಟಲ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಈ ಒಂದು ರಿಚುವಲ್ ಮ್ಯಾಕ್ಸಿಮಮ್ ಪೀಪಲ್ಗೆ ರೀಚ್ ಆಗಬೇಕು. ತುಂಬ ಜನ ಇದನ್ನು ಪಾರ್ಟಿಸಿಪೇಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.